ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು. ತಿರುಪತಿ ಶ್ರೀ ಕೋದಂಡರಾಮಾಲಯದಲ್ಲಿ ಧ್ವಜಾರೋಹಣದೊಂದಿಗೆ ಆರಂಭವಾದ ವಾರ್ಷಿಕ ಬ್ರಹ್ಮೋತ್ಸವಗಳು. ವೇದ ಮಂತ್ರ ಮಂಗಳ ವಾದ್ಯಗಳ ನಡುವೆ ಧ್ವಜಾರೋಹಣದೊಂದಿಗೆ ಬ್ರಹ್ಮೋತ್ಸವಕ್ಕೆ ಸಕಲ ದೇವರುಗಳನ್ನು ಆಹ್ವಾನಿಸಿದ ಗರುಡಾಳ್ವಾರ್. ತಿರುಪತಿ ಶ್ರೀ ಗೋವಿಂದರಾಜಸ್ವಾಮಿ ಆಲಯದಲ್ಲಿ ಆಗಮುಕ್ತವಾಗಿ ಕೊಯಿಲ್ ಆಳ್ವಾರ್ ತಿರುಮಂಜನ. ಪರಿಮಳ ಭರಿತ ಔಷಧಿಯುಕ್ತ ಲೇಪನದೊಂದಿಗೆ ಗರ್ಭಾಲಯ ಧ್ವಜಸ್ತಂಭಗಳನ್ನು ಶುದ್ಧೀಕರಿಸಿದ ಆಲಯದ ಅಧಿಕಾರಿಗಳು. ಉಡುಪಿ ಶ್ರೀ ಅನಂತ ಪದ್ಮನಾಭ ಆಲಯದಲ್ಲಿ ವೈಭವದ ವಾರ್ಷಿಕ ರಥೋತ್ಸವ ತೆಪ್ಪೋತ್ಸವಗಳಲ್ಲಿ ದೇವರನ್ನು ದರ್ಶಿಸಿದ ಭಕ್ತಜನ. ಪರಮಪಾವನ ಪುಣ್ಯಕ್ಷೇತ್ರ ತಿರುಪತಿಯ ಶ್ರೀ ಕೋದಂಡರಾಮಾಲಯದಲ್ಲಿ ತಿರುಮಲ ತಿರುಪತಿ ದೇವಸ್ಥಾನಂ ಆಧ್ವರ್ಯದಲ್ಲಿ ವಾರ್ಷಿಕ ಬ್ರಹ್ಮೋತ್ಸವ ಧ್ವಜಾರೋಹಣದೊಂದಿಗೆ ಮಂಗಳಕರವಾಗಿ ಪ್ರಾರಂಭವಾಯಿತು. ಟಿಟಿಡಿಗೆ ಅನುಬಂಧವಾಗಿರುವ ತಿರುಪತಿಯ ಶ್ರೀ ಕೋದಂಡರಾಮಸ್ವಾಮಿಯವರ ಆಲಯದಲ್ಲಿ ಮಾರ್ಚ್ 27ನೇ ತಾರೀಖಿನಿಂದ ಏಪ್ರಿಲ್ 4ನೇ ತಾರೀಖಿನವರೆಗೂ ಸ್ವಾಮಿಯವರ ಬ್ರಹ್ಮೋತ್ಸವವನ್ನು ವೈಭವವಾಗಿ ನಿರ್ವಹಿಸುವುದಕ್ಕಾಗಿ ಟಿಟಿಡಿ ವಿಸ್ತೃತ ಏರ್ಪಾಟು ಮಾಡಿದೆ. ಈ ಸಂದರ್ಭವಾಗಿ ಗುರುವಾರ ಬೆಳಗ್ಗೆ ಶ್ರೀ ಸೀತಾರಾಮ ಲಕ್ಷ್ಮಣರನ್ನು ತಿರುಚಿಯಲ್ಲಿ, ಸುದರ್ಶನ ಚಕ್ರ ತಾಳ್ವಾರರನ್ನು ಪಲ್ಲಕ್ಕಿಯಲ್ಲಿ ಆಸೀನಗೊಳಿಸಿ ಗರುಡ ಧ್ವಜಪಟಯುಕ್ತವಾಗಿ ಆಲಯದಿಂದ ಮಂಗಳವಾದ್ಯಗಳ ನಡುವೆ ಮಾಡಬೀದಿಗಳಲ್ಲಿ ಉತ್ಸವವನ್ನು ನಿರ್ವಹಿಸಿದರು. ಆನಂತರ ಸೀತಾ ಲಕ್ಷ್ಮಣ ಸಹಿತ ಶ್ರೀ ಕೋದಂಡರಾಮಸ್ವಾಮಿಯವರನ್ನು ಊಂಜಲ್ ಮಂಟಪದಲ್ಲಿ ಆಸೀನರನ್ನಾಗಿಸಿದರು.
ನಂತರ ಧ್ವಜಸ್ತಂಭದ ಬಳಿ ವೇದ ಮಂತ್ರಗಳು, ಮಂಗಳವಾದ್ಯಗಳ ನಡುವೆ ಭೇರಿ ಪೂಜೆ, ವಿಶ್ವಕ್ಸೇನ ಆರಾಧನೆ ಮತ್ತಿತರ ವೈದಿಕ ಕಾರ್ಯಕ್ರಮಗಳನ್ನು ಆಗಮುಕ್ತವಾಗಿ ಪೂರ್ಣಗೊಳಿಸಿದರು. ಆನಂತರ ಧ್ವಜಸ್ತಂಭದಲ್ಲಿರುವ ಗರುಡಾಳ್ವಾರರಿಗೆ ಸುಗಂಧ ಪರಿಮಳ ದ್ರವ್ಯಗಳೊಂದಿಗೆ ಶಾಸ್ತ್ರೋಕ್ತವಾಗಿ ಅಭಿಷೇಕ ಪೂರ್ಣಗೊಳಿಸಿದರು. ಆನಂತರ ಮೇಷ ಲಗ್ನಯುಕ್ತ ಶುಭ ಮುಹೂರ್ತ ಸಮಯದಲ್ಲಿ ಗರುಡ ಧ್ವಜಾರೋಹಣದೊಂದಿಗೆ ಸಕಲ ದೇವತೆಗಳನ್ನು ಶ್ರೀ ಕೋದಂಡರಾಮಸ್ವಾಮಿಯವರ ವಾರ್ಷಿಕ ಬ್ರಹ್ಮೋತ್ಸವಗಳಿಗೆ ಆಹ್ವಾನಿಸಿದರು. ಆನಂತರ ಊಂಜಲ್ ಮಂಟಪದಲ್ಲಿ ಸೀತಾ ಲಕ್ಷ್ಮಣ ಸಮೇತ ಶ್ರೀ ಕೋದಂಡರಾಮಸ್ವಾಮಿಯವರಿಗೆ ಘನವಾಗಿ ಆಸ್ಥಾನ ಸಮರ್ಪಿಸಿದರು. ಹಾಗೆಯೇ ಶ್ರೀ ಕೋದಂಡ ಸ್ವಾಮಿಯವರ ವಾರ್ಷಿಕ ಬ್ರಹ್ಮೋತ್ಸವವನ್ನು ಪುರಸ್ಕರಿಸಿ ಗುರುವಾರ ಬೆಳಗ್ಗೆ ಧ್ವಜಾರೋಹಣದ ನಂತರ ಶ್ರೀ ಸೀತಾರಾಮ ಲಕ್ಷ್ಮಣರಿಗೆ ಅರ್ಚಕರು ಆಗಮುಕ್ತವಾಗಿ ಸ್ನಪನ ತಿರುಮಂಜನ ನಿರ್ವಹಿಸಿದರು. ಸ್ನಾನಪೀಠದಲ್ಲಿ ಸೀತಮ್ಮ ತಾಯಿಯನ್ನು, ಶ್ರೀ ಕೋದಂಡರಾಮಸ್ವಾಮಿಯವರನ್ನು, ಲಕ್ಷ್ಮಣರನ್ನು ಆಸೀನಗೊಳಿಸಿದ ಅರ್ಚಕರು ಆಗಮುಕ್ತವಾಗಿ ಷೋಡಶೋಪ ಕೈಂಕರ್ಯ ಪೂರ್ಣಗೊಳಿಸಿದರು. ಆನಂತರ ವೇದ ಮಂತ್ರ, ಮಂಗಳವಾದ್ಯಗಳ ನಡುವೆ ಸ್ವಾಮಿಯವರಿಗೆ, ಅಮ್ಮನವರಿಗೆ ಪಂಚಾಮೃತಗಳು, ಅರಿಶಿಣ, ಚಂದನಾದಿ ದ್ರವ್ಯಗಳೊಂದಿಗೆ ನಯನಾನಂದಕರವಾಗಿ ಸ್ನಪನ ತಿರುಮಂಜನ ನಿರ್ವಹಿಸಿ ಆರತಿಯನ್ನು ಸಮರ್ಪಿಸಿದರು. ಬ್ರಹ್ಮ ವರಿಷ್ಯೆ ಸತ್ಯಂ ವರಿಷ್ಯೆ ತಸ್ಮಾ ಅಹಮಿದಮುಪಸ್ತರಣಮುಪಸ್ತೃಣಮುಪಸ್ತರಣಂ ಮೇ ಪ್ರಜಾಯೇ ಪಶೂನಾಂ ಭೂಯಾದುಪಸ್ತರಣಮಹಂ ಪ್ರಜಾಯೇ ಪಶೂನಾಂ ಭೂಯಾಸಂ ಪ್ರಾಣಾಪಾನೌ ಮೃತ್ಯೋರ್ಮಾಪಾದಂ ಪ್ರಾಣಾಪಾನೋ ಮಾಮಾಹಾಧಿಷ್ಠಂ ಮಧುಮಣಿಷ್ಯೆ ಮಧುಜನಿಷ್ಯೆ ಮಧುವಕ್ಷ್ಯಾಮಿ ಮಧುಮರಿಷ್ಯಾಮಿ ಮಧುಮದೀನ್ ದೇವೇಭ್ಯೋ ವಾಚಮುದ್ಯಾದಗೋಧಶ್ರೋಧೇನ್ಯಾ ಮನುಷ್ಯೇಭ್ಯಸ್ತಂ ದೇವಾ ಭವಂತು ಶೋಭಾಯೇ ಪಿತರೋ ನುಮದಂತು. ಓಂ ಶಾಂತಿ ಶಾಂತಿ ಶಾಂತಿ. ತಚ್ಛಯೋರಾವೃಣೀಮಹೇ ಗಾತುಂ ಯಜ್ಞಾಯ. ತಿರುಪತಿ ಶ್ರೀ ಗೋವಿಂದರಾಜಸ್ವಾಮಿ ಆಲಯದಲ್ಲಿ ಗುರುವಾರ ಬೆಳಗ್ಗೆ ಕೊಯಿಲ್ ಆಳ್ವಾರ್ ತಿರುಮಂಜನ ಆಗಮೋಕ್ತವಾಗಿ ಜರುಗಿತು. ತಿರುಪತಿಯ ಶ್ರೀ ಗೋವಿಂದರಾಜಸ್ವಾಮಿಯವರ ಆಲಯದಲ್ಲಿ ಮಾರ್ಚ್ 30ನೇ ತಾರೀಖು ಮೊದಲನೇ ಹಬ್ಬ ಯುಗಾದಿ ಸಂದರ್ಭವಾಗಿ ಯುಗಾದಿ ಆಸ್ಥಾನ ವೈಭವವಾಗಿ ಜರುಗಲಿದೆ.
ಈ ಸಂದರ್ಭವಾಗಿ ಗುರುವಾರ ಬೆಳಗ್ಗೆ ತಿರುಮಲ ತಿರುಪತಿ ದೇವಸ್ಥಾನಂ ಆಧ್ವರ್ಯದಲ್ಲಿ ಶ್ರೀ ಗೋವಿಂದರಾಜಸ್ವಾಮಿ ಆಲಯದಲ್ಲಿ ಕೊಯಿಲ್ ಆಳ್ವಾರ್ ತಿರುಮಂಜನ ಆಗಮುಕ್ತವಾಗಿ ಜರುಗಿತು. ಜಾಜಿ, ಪಚ್ಚಕರ್ಪೂರ, ಕಿಚ್ಚಲಿಗಡ್ಡೆ, ಜಾಪತ್ರಿ, ಕುಂಕುಮದ ಹೂವು, ಶ್ರೀಗಂಧ, ಹಲವು ಬಗೆಯ ಔಷಧೀಕೃತ ಸುಗಂಧ ದ್ರವ್ಯಗಳ ಲೇಪನದೊಂದಿಗೆ ಅಧಿಕಾರಿಗಳು, ಅರ್ಚಕರು ಸ್ವಾಮಿಯವರ ಗರ್ಭಾಲಯ, ಉಪಾಲಯದಲ್ಲಿ ಕೊಯಿಲ್ ಆಳ್ವಾರ್ ತಿರುಮಂಜನ ನಿರ್ವಹಿಸಿದರು. ಹಾಗೆಯೇ ಆಲಯದ ಪರಿಸರಗಳು, ಧ್ವಜಸ್ತಂಭ, ಬಲಿಪೀಠ, ಮಂಟಪಗಳನ್ನು ಶುಭ್ರಗೊಳಿಸಿ ಪೂಜಾ ಸಾಮಗ್ರಿಗಳನ್ನು ಶುದ್ಧೀಕರಿಸಿದರು. ತಿರುಮಲ ಕ್ಷೇತ್ರದಲ್ಲಿ ಶ್ರೀ ತಾಳಪಾಕ ಅನ್ನಮಾಚಾರ್ಯರ 522ನೇ ವರ್ಧಂತಿ ಉತ್ಸವ ಟಿಟಿಡಿ ಆಧ್ವರ್ಯದಲ್ಲಿ ಘನವಾಗಿ ಜರುಗಿತು. ಮಾರ್ಚ್ 29ನೇ ತಾರೀಕಿನವರೆಗೂ ಜರುಗುವ ಈ ಉತ್ಸವಗಳ ಅಂಗವಾಗಿ ಬುಧವಾರ ಸಂಜೆಯ ವೇಳೆ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಮಲಯಪ್ಪ ಸ್ವಾಮಿಯವರು ತಿರುಮಲದ ನಾರಾಯಣಗಿರಿ ಉದ್ಯಾನವನಕ್ಕೆ ಬಂದರು. ಅರ್ಚಕರು ಆಸ್ಥಾನ ನಿರ್ವಹಿಸಿದರು. ಅನ್ನಮಾಚಾರ್ಯ ಪ್ರಾಜೆಕ್ಟ್ ಕಲಾವಿದರು ಅನ್ನಮಾಚಾರ್ಯರ ಸಂಕೀರ್ತನೆಗಳ ಗೋಷ್ಠಿಗಾನದೊಂದಿಗೆ ಸ್ವಾಮಿಯವರಿಗೆ ಸ್ವರ ನೀರಾಜನ ಸಮರ್ಪಿಸಿದರು. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದ ಶ್ರೀ ವೆಂಕಟೇಶ್ವರ ಸ್ವಾಮಿಯವರನ್ನು ತನ್ನ ಸಂಕೀರ್ತನಾಮೃತದೊಂದಿಗೆ ಸೇವೆ ಸಲ್ಲಿಸಿ ಧನ್ಯತೆಯನ್ನು ಹೊಂದಿರುವ ಮೊದಲನೇ ತೆಲುಗು ವಾಗ್ಮಯಕಾರ ಶ್ರೀಮಾನ್ ತಾಳಪಾಕ ಅನ್ನಮಾಚಾರ್ಯರು. ಅನ್ನಮಯ್ಯ ಶ್ರೀವಾರಿ ಪಾದಗಳ ಬಳಿ ಫಾಲ್ಗುಣ ಮಾಸ ಬಹುಳ ದ್ವಾದಶಿ ತಿಥಿಯನ್ನು ಪುರಸ್ಕರಿಸಿ ಆ ಭಕ್ತಾಗ್ರೇಸರನ 522ನೇ ವರ್ಧಂತಿ ಉತ್ಸವ ತಿರುಮಲ ತಿರುಪತಿ ದೇವಸ್ಥಾನಂ ಅನ್ನಮಾಚಾರ್ಯ ಪ್ರಾಜೆಕ್ಟ್ ಆಧ್ವರ್ಯದಲ್ಲಿ ವೈಭವವಾಗಿ ಜರುಗುತ್ತಿದೆ. ಈ ಸಂದರ್ಭವಾಗಿ ಮಾರ್ಚ್ 25ನೇ ತಾರೀಕಿನಿಂದ 29ನೇ ತಾರೀಕಿನವರೆಗೂ ತಿರುಮಲ ತಿರುಪತಿ, ರಾಜಂಪೇಟೆ, ತಾಳಪಾಕ ಪ್ರಾಂತ್ಯಗಳಲ್ಲಿ ಧಾರ್ಮಿಕ, ಸಂಗೀತ, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಟಿಟಿಡಿ ಭಕ್ತಜನ ರಂಜಕವಾಗಿ ನಿರ್ವಹಿಸುತ್ತಿದೆ. ಇನ್ನು ಬುಧವಾರ ಸಾಯಂಕಾಲ ತಿರುಮಲದ ನಾರಾಯಣಗಿರಿ ಉದ್ಯಾನವನಂನಲ್ಲಿ ಶ್ರೀ ಮಲಯಪ್ಪ ಸ್ವಾಮಿಗೆ ಆಸ್ಥಾನ ನಿರ್ವಹಿಸಿದರು. ಮೊದಲಿಗೆ ಶ್ರೀವಾರಿ ಆಲಯದಲ್ಲಿ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಮಲಯಪ್ಪ ಸ್ವಾಮಿಯವರನ್ನು ಸರ್ವಾಂಗ ಸುಂದರವಾಗಿ ಅಲಂಕರಿಸಿ ಬಂಗಾರದ ತಿರುಚಿಯಲ್ಲಿ ಆಸೀನರನ್ನಾಗಿಸಿದರು. ಆನಂತರ ಮಂಗಳವಾದ್ಯಗಳ ನಡುವೆ ತಿರುಮಾಡ ಬೀದಿಗಳಲ್ಲಿ ಸ್ವಾಮಿ ಅಮ್ಮನವರನ್ನು ಆಸೀನರನ್ನಾಗಿಸಿದ ಅರ್ಚಕರು ಸ್ವಾಮಿಯವರಿಗೆ ಅಭಿಮುಖವಾಗಿ ತಾಳಪಾಕ ಅನ್ನಮಯ್ಯ ವಿಗ್ರಹವನ್ನು ಇರಿಸಿ ಆಗಮ ಕೈಂಕರ್ಯಗಳೊಂದಿಗೆ ಸೇವೆ ಸಲ್ಲಿಸಿ ಘನವಾಗಿ ಆಸ್ಥಾನ ಸಮರ್ಪಿಸಿದರು. ಆನಂತರ ಅಹೋಬಿಲಂ ಮಠದ ವತಿಯಿಂದ ಅನ್ನಮಯ್ಯರಿಗೆ ವಸ್ತ್ರ ಸಮರ್ಪಣೆ ಜರುಗಿತು. ಈ ಸಂದರ್ಭವಾಗಿ ಟಿಟಿಡಿ ದಾಸ ಸಾಹಿತ್ಯ ಪ್ರಾಜೆಕ್ಟ್ ಪ್ರತ್ಯೇಕ ಅಧಿಕಾರಿ ಪಿ ಆನಂದ ತೀರ್ಥಾಚಾರ್ಯರು ಮಾತನಾಡುತ್ತಾ ಅನ್ನಮಯ್ಯ ಸಂಕೀರ್ತನಾಮೃತದೊಂದಿಗೆ ಶ್ರೀವಾರಿಯನ್ನು ಸೇವೆಯ ವಿವರವನ್ನು ತಿಳಿಸಿದರು. ಈ ಸಂದರ್ಭವಾಗಿ ಅನ್ನಮಾಚಾರ್ಯ ಪ್ರಾಜೆಕ್ಟ್ ಕಲಾವಿದರು ನಿರ್ವಹಿಸಿದ ಸಪ್ತಗಿರಿ ಸಂಕೀರ್ತನಾ ಗೋಷ್ಠಿಗಾನದೊಂದಿಗೆ ಸಪ್ತಗಿರಿಗಳು ಭಕ್ತಿ ಪರವಶದಲ್ಲಿ ಓಲಾಡಿತು. ಆನಂತರ ಅನ್ನಮಯ್ಯ ವರ್ಧಂತಿ ಉತ್ಸವಗಳಿಗೆ ಮುಖ್ಯ ಅತಿಥಿಯಾಗಿ ಬಂದಿರುವ ಅಹೋಬಿಲಂ ಮಠ 46ನೇ ಪೀಠಾಧಿಪತಿ ಶ್ರೀಮಾನ್ ಶ್ರೀ ರಂಗನಾಥ ಯತೀಂದ್ರ ಮಹಾದೇಶಿಕ ಸ್ವಾಮಿ ಅನುಗ್ರಹ ಭಾಷಣ ಮಾಡಿದರು. ಉಡುಪಿ ಜಿಲ್ಲೆಯ ಪೆರಡೂರು ಶ್ರೀ ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನದಲ್ಲಿ ವೈಭವದ ವಾರ್ಷಿಕ ರಥೋತ್ಸವ ನಡೆಯಿತು. ದೇವಾಲಯವನ್ನು ವಿದ್ಯುತ್ ದೀಪಗಳಿಂದ ಅಲಂಕಾರ ಮಾಡಿ ವಿವಿಧ ಬಗೆಯ ವಾದ್ಯ ಮೇಳಗಳು, ಜಾನಪದ ಕಲಾ ತಂಡಗಳು ಹಾಗೂ ಭಜನೆಯೊಂದಿಗೆ ಅಪಾರ ಸಂಖ್ಯೆಯ ಭಕ್ತರ ಉಪಸ್ಥಿತಿಯಲ್ಲಿ ರಥೋತ್ಸವವು ಅತ್ಯಂತ ವೈಭವದಿಂದ ಜರುಗಿತು. ಪಲ್ಲಕ್ಕಿ ಉತ್ಸವ, ತೆಪ್ಪೋತ್ಸವ ಹಾಗೂ ಓಲಗ ಮಂಟಪದಲ್ಲಿ ಅಷ್ಟಾವಧಾನ ಸೇವೆಯೊಂದಿಗೆ ತೊಟ್ಟಿಲು ಪೂಜೆಯು ನಡೆಯಿತು.
ಟಿಟಿಡಿ ಆಧ್ವರ್ಯದಲ್ಲಿರುವ ಎಲ್ಲ ಅನುಬಂಧ ಆಲಯಗಳಲ್ಲಿ ಅನ್ನಪ್ರಸಾದ ನೆರವೇರಬೇಕೆಂಬ ಸಂಕಲ್ಪವನ್ನು ಟಿಟಿಡಿ ಚೇರ್ಮನ್ ಹಾಗೂ ಇಒರವರು ನಿರ್ಧರಿಸಿದರು. ಈ ಪ್ರಯುಕ್ತ ಬೆಂಗಳೂರು ವೈಯಾಲಿ ಕಾವಲ್ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ಆಲಯದಲ್ಲಿ ಪ್ರತಿದಿನ ಅನ್ನ ಸಂತರ್ಪಣೆ ನೆರವೇರುತ್ತಿದೆ. ಸಪ್ತಗಿರಿ ವಾಸನನ್ನು ದರ್ಶಿಸಲು ಬರುವ ಭಕ್ತರು ಸ್ವಾಮಿಯನ್ನು ದರ್ಶಿಸಿ ಕಲ್ಯಾಣ ಚಕ್ರವರ್ತಿಯ ಪ್ರಸಾದವನ್ನು ಸ್ವೀಕರಿಸಿ ಶ್ರೀಮನ್ನಾರಾಯಣನ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ. ಭಕ್ತರು ತಮ್ಮ ಶುಭ ಕಾರ್ಯಗಳಾದ ಜನ್ಮದಿನ, ಮದುವೆ ವಾರ್ಷಿಕೋತ್ಸವ, ಷಷ್ಠಿಪೂರ್ತಿ ಇನ್ನೂ ಅನೇಕ ಶುಭ ಕಾರ್ಯಗಳಲ್ಲಿ ನಿತ್ಯ ನಿರ್ವಹಿಸಲಿರುವ ಅನ್ನದಾನಕ್ಕೆ ತಮ್ಮ ಉದಾರ ಮನಸ್ಸಿನಿಂದ ಅನ್ನಪ್ರಸಾದವನ್ನು ನೆರವೇರಿಸುವ ಇಚ್ಛೆ ಇದ್ದವರು ಬೆಂಗಳೂರಿನ ಟಿಟಿಡಿ ಆಲಯದ ಪ್ರಧಾನ ಕಚೇರಿಗೆ ಸಂಪರ್ಕಿಸಬೇಕಾಗಿ ವಿನಂತಿ. ವಿನಾ ವೆಂಕಟೇಶಂ ನನಾಥೋ ನನಾಥಃ ಸದಾ ವೆಂಕಟೇಶಂ ಸ್ಮರಾಮಿ ಸ್ಮರಾಮಿ. ಹರೇ ವೆಂಕಟೇಶ ಪ್ರಸೀದ ಪ್ರಸೀದ. ಪ್ರಿಯಂ ವೆಂಕಟೇಶ ಪ್ರಯಚ್ಛ ಪ್ರಯಚ್ಛ. ಗೋವಿಂದ 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 ಕಲ್ಯಾಣ ವೆಂಕಟೇಶ್ವರ. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಶ್ರೀ ವೆಂಕಟೇಶ ಉತ್ಸವ ಪ್ರಿಯನಾದ ವೆಂಕಟೇಶ್ವರನಿಗೆ ಪ್ರತಿನಿತ್ಯ ನಡೆಯುವ ಸೇವೆಗಳು. ಸುಪ್ರಭಾತದಿಂದ ಪ್ರಾರಂಭಿಸಿ ಏಕಾಂತ ಸೇವೆಯವರೆಗೂ ನಡೆಯುವ ಎಲ್ಲ ಸೇವೆಗಳು ಉತ್ಸವಗಳೇ. ಭಕ್ತರ ಪಾಲಿಗೆ ಆನಂದೋತ್ಸವಗಳೇ. ತಿರುಮಲ ತಿರುಪತಿ ದೇವಸ್ಥಾನಂನ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ ಪರಬ್ರಹ್ಮ ಸ್ವರೂಪನಿಗೆ ಜರುಗುವ ಸೇವೆಗಳನ್ನು ಕನ್ನಡ ವ್ಯಾಖ್ಯಾನಗಳಲ್ಲಿ ಪ್ರಸ್ತುತಪಡಿಸುವುದರ ಮೂಲಕ ಕನ್ನಡಿಗರ ಮನಗಳಿಗೆ ಆಧ್ಯಾತ್ಮಿಕ ಆನಂದವನ್ನು ತುಂಬಲಿದೆ. ವೀಕ್ಷಿಸಿ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ 3 ಕನ್ನಡದಲ್ಲಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕುಂಭಕೋಣಂ ಬಳಿಯ ಒಪ್ಪಿಲಿಯಪ್ಪನ್ ದೇವಸ್ಥಾನದಲ್ಲಿ ಪಂಗುಣಿ ಉತ್ಸವ ರಥೋತ್ಸವ ಅತ್ಯಂತ ವಿಜೃಂಭಣೆಯಿಂದ ನಡೆಯಿತು. ತಂಜಾವೂರು ಜಿಲ್ಲೆಯ ಕುಂಭಕೋಣಂ ಬಳಿಯ ತಿರುನಾಗೇಶ್ವರಂನಲ್ಲಿರುವ ಒಪ್ಪಿಲಿಯಪ್ಪನ್ ದೇವಾಲಯ 108 ವೈಷ್ಣವ ಯಾತ್ರಾ ಸ್ಥಳಗಳಲ್ಲಿ ಒಂದೆಂದು ಪರಿಗಣಿಸಲಾಗಿದೆ. ಈ ದೇವಾಲಯದಲ್ಲಿ ಪ್ರತಿ ವರ್ಷ ಪಂಗುಣಿ ಹಬ್ಬವನ್ನು 12 ದಿನಗಳ ಕಾಲ ಆಚರಿಸಲಾಗುತ್ತದೆ. ಅದರಂತೆ ಈ ವರ್ಷದ ಪಂಗುಣಿ ಧ್ವಜಾರೋಹಣದೊಂದಿಗೆ ಪ್ರಾರಂಭವಾಯಿತು. ಇದರ ನಂತರ ಪೆರುಮಾಳ್ ಮತ್ತು ಮಾತಿಯನ್ನು ಪ್ರತಿದಿನ ವಿವಿಧ ವಾಹನಗಳಲ್ಲಿ ಮೆರವಣಿಗೆ ಮಾಡಲಾಗುತ್ತಿದೆ. ಉತ್ಸವದ ಪ್ರಮುಖ ಕಾರ್ಯಕ್ರಮವಾದ ರಥೋತ್ಸವ ನಡೆಯಿತು. ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಯಾಗಿದ್ದ ಪೊನ್ನಪ್ಪನ್ ಅವರು ಮುಂಜಾನೆ ಅಲಂಕೃತ ರಥದಲ್ಲಿ ಭೂಮಿ ದೇವಿಯೊಂದಿಗೆ ವಿಶೇಷ ಉಡುಪಿನಲ್ಲಿ ಆಗಮಿಸಿದರು. ಹೆಚ್ಚಿನ ಸಂಖ್ಯೆಯ ಭಕ್ತರು ದೇವಾಲಯದ 4 ಬೀದಿಗಳಲ್ಲಿ ರಥವನ್ನು ಎಳೆದುಕೊಂಡು ದೇವರ ದರ್ಶನ ಪಡೆದರು.
ಮೈಸೂರಿನ ಜಯನಗರ 2ನೇ ಮುಖ್ಯ ರಸ್ತೆಯಲ್ಲಿ ಇರುವ ರಾಮಮಂದಿರದ 50ನೇ ವರ್ಷದ ವರ್ಧಂತೋತ್ಸವ ನೆರವೇರಿಸಲಾಯಿತು. ಮಹೋತ್ಸವದ ಪೂರ್ವ ಸಿದ್ಧತಾ ಕಾರ್ಯಕ್ರಮದ ಅಂಗವಾಗಿ ಗರ್ಭಾಲಯದಲ್ಲಿರುವ ಹನುಮಕ್ ಸಮೇತ ಸೀತಾ, ರಾಮ, ಲಕ್ಷ್ಮಣ ದೇವರುಗಳಿಗೆ ಹಾಗೂ ಉಪಾಲಯದಲ್ಲಿರುವ ಪರಿವಾರ ದೇವರುಗಳಿಗೂ ಎಣ್ಣೆ ಮಜ್ಜನ ಸೇವೆಯನ್ನು ನಿರ್ವಹಿಸಿ ಮಂಗಳಾರತಿಯನ್ನು ನೆರವೇರಿಸಲಾಯಿತು. ಇದೇ ಸಂದರ್ಭದಲ್ಲಿ ದೇವಸ್ಥಾನದ ಪ್ರಧಾನ ಅರ್ಚಕರಾದ ಶ್ರೀ ಅರುಣಕುಮಾರ್ ಶರ್ಮಾರವರು ವರ್ಧಂತೋತ್ಸವ ಮಹೋತ್ಸವದ ಪೂರ್ವ ಸಿದ್ಧತಾ ಕುರಿತು ಎಸ್ವಿಬಿಸಿಯೊಂದಿಗೆ ಮಾತನಾಡಿದರು. ಕೋಲಾರ ಜಿಲ್ಲೆ ಮುಳಬಾಗಿಲು ನಗರದ ಕೆಇಪಿಯಲ್ಲಿ ಇರುವ ಶ್ರೀ ವಿದ್ಯಾಗಣಪತಿ ದೇವಾಲಯದಲ್ಲಿ ವಿಶೇಷ ಪೂಜೆಗಳು ವೈಭವದಿಂದ ಜರುಗಿದವು. ಇದರ ಅಂಗವಾಗಿ ಗರ್ಭಗುಡಿಯಲ್ಲಿರುವ ಗಣಪತಿಗೆ ಫಲ ಪಂಚಾಮೃತಾಭಿಷೇಕ ಮತ್ತು ಮಂಗಳ ದ್ರವ್ಯಾಭಿಷೇಕಗಳನ್ನು ಮಾಡಲಾಯಿತು. ನಂತರ ವಿಶೇಷವಾಗಿ ಅಲಂಕರಿಸಿ ಪುಷ್ಪಾರ್ಚನೆಯೊಂದಿಗೆ ಮಹಾ ಮಂಗಳಾರತಿಯನ್ನು ಬೆಳಗಲಾಯಿತು. ಭಕ್ತರು ದೇವರ ದರ್ಶನವನ್ನು ಪಡೆದು ಧನ್ಯರಾದರು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ನಿತ್ಯ ಕಲ್ಯಾಣ ಚಕ್ರವರ್ತಿಗೆ ಕಲ್ಯಾಣೋತ್ಸವ. ಹಲವು ಕ್ರತುವುಗಳು ಸೇರಿ ಮಹಾ ಉತ್ಸವ. ಶ್ರೀದೇವಿ ಭೂದೇವಿ ಸಮೇತನಾದ ಆನಂದ ನಿಲಯನಿಗೆ ವೈಖಾನಸ ಆಗಮೋಕ್ತವಾಗಿ ಕಲ್ಯಾಣ. ಜಗತ್ ಕಲ್ಯಾಣಕ್ಕಾಗಿ ಜಗದೋತ್ತಾರಕನಿಗೆ ಪ್ರತಿ ಶನಿವಾರ ಮತ್ತು ಭಾನುವಾರಗಳಂದು ಕಲ್ಯಾಣೋತ್ಸವವು ಜರುಗುತ್ತದೆ.
ಹೆಚ್ಚಿನ ಮಾಹಿತಿಗಾಗಿ ಬಯ್ಯಾಲಿ ಕಾವಲ್ ಟಿಟಿಡಿ ಇನ್ಫಾರ್ಮೇಶನ್ ಸೆಂಟರ್ ಅನ್ನು ಸಂಪರ್ಕಿಸಿ. ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳತ್ತ ಒಂದು ನೋಟ. ಶ್ರೀಕೃಷ್ಣ ಮಠದ ರಾಜಾಂಗಣದ ಪರ್ಯಾಯ ಶ್ರೀಪುತ್ತಿಗೆ ಶ್ರೀಕೃಷ್ಣ ಮಠದ ಆಶ್ರಯದಲ್ಲಿ ವಿದುಷಿ ಹರ್ಷಿತಾ ಎ ರಾವೂರ್ ಬೆಂಗಳೂರು ಇವರಿಂದ ನೃತ್ಯಾರ್ಚನಂ ಕಾರ್ಯಕ್ರಮ ನೆರವೇರಿತು. ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ.